ಓಕೆನಾ? ಅದು ಕನೆಕ್ಟ್. ನಮಸ್ಕಾರ. ಜೆ.ಬಿ. ಅಂಬೇಡ್ಕರ್ ಚಾಲಕರ ಸಂಘಟನೆ ವತಿಯಿಂದ ಉಪಾಧ್ಯಕ್ಷ ಬಾಲಾಜಿ ಮಾತಾಡ್ತಾ ಇದ್ದೀನಿ. ಎಲ್ಲ ನನ್ನ ಆತ್ಮೀಯ ಚಾಲಕ ಮಿತ್ರರು, ಅಣ್ಣ ತಂದೆ ಸಹ ನಮಸ್ಕಾರ. ಏನಪ್ಪ ಇದು ವಿಡಿಯೋ ಮಾಡೋ ವಿಚಾರ ಅಂದ್ರೆ, ನಮ್ಮ ಚಾಲಕರೊಬ್ಬರು ಯಶವಂತಪುರ ಭಾಗದಲ್ಲಿರುವಂತವ್ರು. ಅವ್ರಿಗೆ 26/6ನೇ ತಿಂಗಳು 2026 ಅಂದ್ರೆ ಹೋದ ತಿಂಗಳು 26ನೇ ತಾರೀಕು ಒಂದು ಕೇಸ್ ಹಾಕಿರ್ತಾರೆ. ಯಾರು? ಸಾರಿಗೆ ಇಲಾಖೆ ಕಡೆಯಿಂದ, ಅಂದ್ರೆ RTO ಇಲಾಖೆ ಕಡೆಯಿಂದ ಒಂದು ಆಗಿರ್ತಾರೆ. ನೋಡಿದ್ದು ಕ್ಲೀನಾಗಿ ನೋಡ್ಕೊಳ್ತಿದೆ. ಸೊ ಏನಪ್ಪ ಇದು ಕೇಸು ಅಂದ್ರೆ, ನಮ್ಮ ಎಲ್ಲ ಚಾಲಕರಿಗೂ ಒಂದು ಮಾಹಿತಿ ಇದು. ಇವರು ಬಂದು ಒಂದು 3 ಬಾಕ್ಸ್ 4 ಬಾಕ್ಸ್ ಏನೋ ಲಗೇಜ್ ಹಾಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕೇಸನ್ನ ಹಾಕಿರ್ತಾರೆ. ಇದರಲ್ಲಿ ಬಂದು ಫುಡ್ ಕ್ಯಾರಿಂಗ್ ಪೇಂಟ್ ಬಾಕ್ಸಸ್ ಅಂತ ಹಾಕಿದ್ದಾರೆ. ಸೊ ಪ್ಯಾಸೆಂಜರ್ ವೆಹಿಕಲ್ ಅಲ್ಲಿ ಇವರು ಲಗೇಜ್ ಹೊಡಿತಾ ಇದ್ದಾರೆ ಅಂದ್ಬಿಟ್ಟು ಕೇಸ್ ಹಾಕಿದ್ದಾರೆ. ಸೊ ಯಾವ ತರ ಆಯ್ತು ಅಂತ ಫಸ್ಟ್ ನಮ್ಮ ಚಾಲಕರ ಕೇಳೋಣ. ಯಾಕಂದ್ರೆ ಅವ್ರಿಗೆ ಯಾವ ತರ ಆಯ್ತು ಏನಂತ ಕೇಳೋಣ, ಆಮೇಲೆ ಹೇಳ್ತೀನಿ ಹೆಂಗೆ ಏನಂತ. ಅಣ್ಣ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಚಂದ್ರಪ್ಪ. ಯಾವ ಭಾಗದಲ್ಲಿ ಇರೋದು ನೀವು? ಯಶವಂತಪುರ. ಯಶವಂತಪುರ. ಸಂತೋಷ. ಯಾವ್ದಾದ್ರು ಯೂನಿಯನ್ ಅಲ್ಲಿ ಇದ್ದೀರಾ? ಇಲ್ಲ ಸರ್. ಇಲ್ಲ. ಎಷ್ಟು ವರ್ಷದಿಂದ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಣ್ಣ? ಸರ್ ನಾನು 25 ವರ್ಷ ಆಯ್ತು ಸರ್. 25 ವರ್ಷ ಡಿಪಾರ್ಟ್ಮೆಂಟ್. 2004 ಇಲ್ಲ 5 ಅವಾಗ್ಲಿಂದ ಆಟೋ ಓಡಿಸ್ತಾ ಇರೋದು. ಯಾಕೆ ಆವತ್ತಿಂದ ನೀವು ಸಂಘಟನೆ ಸೇರಬೇಕು ಅನ್ಸಿಲ್ಲ? ಇಲ್ಲ, ಅಂದ್ರೆ ನಾನ್ ಬೆಂಗಳೂರಿಗೆ ಬಂದೆ 5 ವರ್ಷ ಆಯ್ತು. ಫಸ್ಟ್ ಶಿವಮೊಗ್ಗದಲ್ಲಿ ಆಟೋ ಓಡಿಸ್ತಿದ್ದೆ. ಸರಿ, ಇಲ್ಲಿ ವಿಚಾರ ಯಾಕಂದ್ರೆ ಯಾಕೆ ಸಂಘಟನೆ ಸೇರ್ಬೇಕು ಅಂದ್ರೆ ಇತ್ತೀಚೆಗೆ ಬಂದಿದ್ದಲ್ವಾ, ಅದಕ್ಕೋಸ್ಕರ ಯಾವ್ದಕ್ಕೂ ಸೇರಿಲ್ಲ. ಈಗ ನಿಮ್ ಮುಖಾಂತರ ಸೇರೋಣ ಅಂತ ಖಂಡಿತ ಖಂಡಿತ. ಇವಾಗ ಯಾಕೆ ಸಂಘಟನೆ ಸೇರ್ಬೇಕು ಅಂದ್ರೆ, ನಮ್ ಸಂಘಟನೆಗೆ ಸೇರಿ ಅಂತ ಹೇಳ್ತಾ ಇಲ್ಲ, ಯಾವ್ದೇ ಸಂಘಟನೆ ಇರ್ಲಿ, ಯಾಕೆ ಸೇರ್ಬೇಕು ಅನ್ನೋದನ್ನ ನಿಮ್ಗೆ ವಿವರಣೆ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಗೆ ಏನಾಯ್ತು ಈ ಕೇಸ್ ಬಗ್ಗೆ? ಈ ಕೇಸ್ ಬರ್ದ್ರಲ್ಲ, ಇದು 26/6ನೇ ತಿಂಗಳು 2026ಗೆ ಯಾವ ಭಾಗದಲ್ಲಿ ಎಲ್ಲಿ ಬರ್ದಿದ್ದು ಕೇಸ್ ನಿಮ್ಗೆ? ಇಲ್ಲೇ ಮುಂದೆ ಇದು ಫ್ಲೇವರ್ ಐತಲ್ಲ, ಅಲ್ಲಿ ಯೂಟರ್ನ್ ಮಾಡ್ಕೊ ಬರ್ಬೇಕಾದ್ರೆ ಲೆಫ್ಟ್ ಸೈಡ್ ಅಲ್ಲಿ ಇದ್ರು. ಓಕೆ. ಬರ್ದ್ಬಿಟ್ಟು ಏನ್ ಹೇಳಿದ್ರು ಅವತ್ತು? ನಿಲ್ಸಿದ್ರು. ಏನಪ್ಪಾ ಗೂಡ್ಸ್ ಹಾಕಿದೀಯ ಅಂತ ಕೇಳಿದ್ರು. ಇಲ್ಲ ಸರ್, ಈ ತರ ಬುಕ್ಕಿಂಗ್ ಮಾಡಿದ್ರು. ಬುಕ್ಕಿಂಗ್ ಅಲ್ಲಿ ನಾನು ಬಂದೆ. ಬುಕ್ಕಿಂಗ್ ಯಾವ ಆಪ್? ಓಲಾ ಆಪ್ ಅಲ್ಲಿ. ಓಲಾ ಆಪ್ ಅಲ್ಲಿ ನೀವು ಬುಕ್ಕಿಂಗ್ ತಗೊಂಡು ಹೋದಾಗ ಜಾಸ್ತಿ ಲಗೇಜ್ ಜಾಸ್ತಿ ಇರ್ಲಿಲ್ಲ. ಒಂದು ಪೈಂಟಿನ್ ಬಾಕ್ಸ್ ಇತ್ತು, ಒಂದು ಇಷ್ಟಪದ್ದು. ಆಮೇಲೆ ಒಂದ್ ಸಣ್ಣದೊಂದು 2 ಚೀಲ ಅವ್ರ ಕೆಲ್ಸದ್ದು ಇರ್ತಾವಲ್ಲ ಐಟಮ್, ಅದೊಂದು 2 ಚೀಲ ಇತ್ತು ಕೆಲ್ಸದ ಐಟಮ್ಗಳು. ಅವ್ರದ್ದು ಜೊತೆಗೆ ಪ್ಯಾಸೆಂಜರ್ ಏನಾದ್ರು? ಪ್ಯಾಸೆಂಜರ್ ಇದ್ರು. ಇದ್ರು. ಪ್ಯಾಸೆಂಜರ್ ಇದ್ರು. ಆ ಕಡೆಯಿಂದ ಬರ್ತಿದ್ದಾರೆ, ನಿಲ್ಸಿದ್ರು. ಏನಪ್ಪಾ ಗೂಡ್ಸ್ ಹಾಕಿದೀಯಾ ಅಂತ ಕೇಳಿದ್ರು. ಸರ್ ಇಲ್ಲ ಸರ್, ಓಲಾದಲ್ಲಿ ಈ ತರ ಬುಕ್ಕಿಂಗ್ ಬಂದಿತ್ತು, ಅದ್ರಲ್ಲಿ ಹಾಕೊಂಡ್ ಬಂದೆ. ಜಾಸ್ತಿ ಏನ್ ಲಗೇಜ್ ಇಲ್ಲ, ನೀವೇ ನೋಡಿ ಸರ್ ಅಂತ ಹೇಳಿದೆ. ಇಲ್ಲ ಜಾಸ್ತಿ ಕಮ್ಮಿ ಏನಿಲ್ಲ, ಲಗೇಜ್ ಇದೆ, ಇದು ಫೈನ್ ಹಾಕ್ತಿವಿ, ಸ್ಲಿಪ್ ಕೊಡ್ತೀವಿ ಅಂತ ಹೇಳಿದ್ರು. ಸರ್ ಜಾಸ್ತಿ ಏನಿಲ್ಲ ನೋಡಿ ಸರ್ ಅಂತ ಹೇಳಿದೆ. ಅದು ಇನ್ಸ್ಪೆಕ್ಟರ್ ಹತ್ರ ಹೋಗಪ್ಪ, ಅವರು ಸ್ಲಿಪ್ ಕೊಡ್ತಾರೆ ಅಂತ ಹೇಳಿದ್ರು. ಹೋದೆ, ಅಲ್ಲಿ ಎಲ್ಲ ಬರೋದ್ರು. ಬರದಾದ್ಮೇಲೆ ಸರ್ ಫೈನ್ ಹಾಕ್ಬೇಡಿ ಅಂತ ಹೇಳಿದೆ. ಅವರು ಇಲ್ಲ ಫೈನ್ ಹಾಕಿಲ್ಲಪ್ಪ ಅಂತ ಹೇಳಿದ್ರು. ಸರಿ, ಫೈನ್ ಹಾಕಿಲ್ಲಲ್ಲ ಬಿಡು, ಬರೇ ಸ್ಲಿಪ್ ಕೊಟ್ಟಿದ್ದಾರೆ ಅಂತ ಹೇಳಿ ನಾ ಈ ತರ ತಿಳ್ಕೊಂಡು ಆಮೇಲೆ ರೆಕಾರ್ಡ್ಸ್ ಕೇಳಿದ್ರು. ರೆಕಾರ್ಡ್ಸ್ ಫೈನಾನ್ಸ್ ಆಫೀಸ್ ಅಲ್ಲಿ ಇತ್ತು. ಸರ್ ಫೈನಾನ್ಸ್ ಆಫೀಸ್ ಅಲ್ಲಿ ಇದೆ, ಅದು ತಗೊಂಡ್ಬೇಕಾದ್ರೆ ಆಮೇಲೆ ತೋರಿಸ್ತೀನಿ ಅಂದೆ. ಸರಿ, RTO ಆಫೀಸಿಗೆ ಬಂದು ತೋರ್ಸಪ್ಪ ಅಂತ ಹೇಳಿದ್ರು. ಅದಕ್ಕೋಸ್ಕರ ತಗೊಂಡ್ಬಂದಿದ್ದೀನಿ ಸರ್. ಆಮೇಲೆ ಅಲ್ಲಿಂದ ಬಂದ ಮೇಲೆ ಇವಾಗ ಬಂದ್ರಲ್ಲ RTO ಆಫೀಸ್ಗೆ, ಇಲ್ಲಿ ಏನಿದ್ರು ಡಾಕ್ಯುಮೆಂಟ್ ಎಲ್ಲ ಕರೆಕ್ಟ್ ಆಗಿ ತಂದಿದ್ದೀರಾ, ತೋರಿಸಿದ್ದೀರಾ? ಅದಾದ್ಮೇಲೆ ಏನಂದ್ರು? ಅದೇ ಎಲ್ಲ ತೋರಿಸ್ದೆ. ಅದ್ ನೋಡ್ಬಿಟ್ಟೆ ಇದು ಲಗೇಜ್ ಹಾಕಿರೋದಕ್ಕೆ 5,000 ರೂಪಾಯಿ ಫೈನ್. ಆಮೇಲೆ ನಂಬರ್ ಸೈಡಿಗೆ ನಂಬರ್ ಹಾಕಿಲ್ಲ ಅಂತ ಹೇಳಿ ಅದಕ್ಕೆ 1,000 ರೂಪಾಯಿ ಫೈನ್ ಅಂತ ಹೇಳಿದ್ರು. ಸರಿ, ಆಯ್ತು. ಇವಾಗ ಪ್ಯಾಸೆಂಜರ್ ಆಟೋದಲ್ಲಿ ಲಗೇಜ್ ಓಡಿಸಬಾರ್ದು, ನಮಗೂ ಗೊತ್ತಿದೆ, ಗಮನಕ್ಕಿದೆ. ಯಾಕಂದ್ರೆ ನಾವು ಸಹ ಬೈಕ್ ಟ್ಯಾಕ್ಸಿ ವಿರುದ್ಧ ಹೋರಾಟ ಮಾಡಿದಾಗ ನಮ್ಮ ಹೊಟ್ಟೆ ಮೇಲೆ ಅವ್ರು ಹೊಡಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು, ಅದೇ ತರ ನಾವು ಹೋಲ್ಡರ್ ಆಗ್ಲಿ, ಯಾವ್ದೇ ಲಗೇಜ್ ಗಾಡಿ ಗೂಡ್ಸ್ ಗಾಡಿ ಏನಿರ್ತಲ್ಲ, ಅವ್ರ ಹೊಟ್ಟೆ ಮೇಲೆ ಹೊಡಿಬಾರ್ದು ಅಂತ ನಾವು ಸಹ ಕೆಲವೊಂದು ವಿಚಾರಗಳು ವಿಡಿಯೋಗಳು ಮಾಡಿದೀವಿ, ಚಾಲಕರಲ್ಲಿ ಅರಿವು ಮೂಡಿಸಿದೀವಿ. ಆದ್ರೆ 1-2 ಆಗಿದೆ. ಬಟ್ ಇನ್ನೊಂದು ವಿಚಾರ ಹೇಳ್ಬಿಡ್ತೀನಿ ಇವಾಗ. ನನ್ನ ಗಮನಕ್ಕೆ ಬಂದಿದ್ದು ಏನಂದ್ರೆ, ಇವ್ರು ಹೇಳ್ತಾ ಇದ್ದಾರೆ ಪ್ಯಾಸೆಂಜರ್ ಇದ್ರು ಜೊತೆನಲ್ಲಿ ಅಂತ. ಜೊತೆನಲ್ಲಿ ಪ್ಯಾಸೆಂಜರ್ ಇದ್ದಾಗ ಯಾವ ತರ ಇವ್ರು ಕೇಸ್ ಹಾಕ್ತಾರೆ ಲಗೇಜ್ ಅಂತ? ಎಷ್ಟಿತ್ತು ಲಗೇಜು? ಒಂದು ಪೇಂಟರ್ ಡಬ್ಬ, ಮತ್ತೆ ಅವ್ರು ಟೂಲ್ಸ್, ಕೆಲಸ ಮಾಡೋದು ಟೂಲ್ಸ್, ಅಷ್ಟು ಬಿಟ್ರೆ ಇನ್ನೇನ್ ಇದ್ದಿಲ್ಲ. ಅದನ್ನ ಇವರು ಒಂಥರ ಏನೋ ಲಗೇಜ್ ಹಾಕೊಂಡು ಓಡಿಸ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಫೈನ್ ಹಾಕೋದು ಎಷ್ಟರ ಮಟ್ಟಕ್ಕೆ ಸರಿ? ಇದ್ರ ಬಗ್ಗೆ ನಾನು ಹೋಗ್ಬಿಟ್ಟು ನಮ್ಮ RTOದಲ್ಲಿ ವಿಚಾರಣೆ ಮಾಡ್ತೀನಿ. ಮತ್ತೆ ಇನ್ನೊಂದು ವಿಚಾರ ಹೇಳ್ಬಿಡ್ತೀನಿ, ದಯವಿಟ್ಟು RTO ಇಲಾಖೆ, ಸಾರಿಗೆ ಇಲಾಖೆಗೆ, ಪ್ರತಿಯೊಬ್ಬರಿಗೂ, ಬರೀ ನಮ್ಮ KRPುರಂ RTO ಅಂತ ಅಲ್ಲ,
ಇದು ಆಗಿರೋದು KR-ಪುರಂ RTOದಲ್ಲಿ, KA-53 KR-ಪುರಂ RTOದಲ್ಲಿ. ಬಟ್ ನಾನು ಒಂದೇ ಒಂದು ವಿಚಾರ ಹೇಳೋದೇನಂದ್ರೆ, ಸಾರಿಗೆ ಇಲಾಖೆಗಾಗ್ಲಿ ಅಥವಾ ಸಾರಿಗೆ ಸಚಿವರಿಗಾಗ್ಲಿ ಅಥವಾ ಸರ್ಕಾರಕ್ಕಾಗ್ಲಿ, ಸರ್ ಒಪ್ಕೊಂತೀನಿ, ಏನೋ ಲಗೇಜ್ ಗಾಡಿನೇ, ಪ್ಯಾಸೆಂಜರ್ ಗಾಡಿನೇ. ಪ್ಯಾಸೆಂಜರ್ ಗಾಡಿನಲ್ಲಿ ಆಟೋಗಳಲ್ಲಿ ಯಾವ್ದೇ ತರ ಲಗೇಜ್ ಆಗ್ಬಾರ್ದು ಅಂತ ಹೇಳ್ತಾ ಇದ್ರಲ್ಲ, ಸಂತೋಷ ಆಯ್ತು, ರೂಲ್ಸ್ ಕರೆಕ್ಟ್ ಒಪ್ಕೊಳ್ಳೋಣ. ಅದೇ ತರ ಬೈಕ್ ಟ್ಯಾಕ್ಸಿ ಬಗ್ಗೆ ಯಾಕೆ ನೀವು ಮೌನವಾಗಿದ್ದೀರಾ? ಇಷ್ಟುವರೆಗೂ ಇಷ್ಟೊಂದು RTO ಇಲಾಖೆಯಲ್ಲಿ, ಸಾರಿಗೆ ಇಲಾಖೆಗಳಲ್ಲಿ ಬೈಕ್ ಟ್ಯಾಕ್ಸಿ ವಿರುದ್ಧ ಎಷ್ಟು ಕೇಸ್ ಹಾಕಿದ್ದೀರಾ ನೀವು? ಸ್ವಲ್ಪ ನಮಗೆ ಮಾಹಿತಿ ಕೊಡಿ. ಯಾಕಂದ್ರೆ ಒಬ್ಬ ಆಟೋ ಚಾಲಕ ಆಟೋ ತಗೊಂಡ್ರೆ ಸಿಟಿ ಪರ್ಮಿಟ್ ಅಂತ ಕೊಡ್ತೀರಾ. ಸಿಟಿ ಪರ್ಮಿಟ್ ಅಂದ್ರೆ ಸಿಟಿಯಲ್ಲಿ ಮಾತ್ರ ತಿರುಗಾಡಬೇಕು ಅಂತ ಲೆಕ್ಕ. ಅದಾದ್ಮೇಲೆ ಏನೋ ಸ್ವಂತ ಊರು ಅಂತ ಬೆಂಗಳೂರಿಂದ ಒಂದು 5 ಕಿಲೋಮೀಟರ್ ಇಲ್ಲ 10 ಕಿಲೋಮೀಟರ್ ದೂರ ಹೋದ್ರೆ ಸಾಕು, ನೀನು ಸಿಟಿ ಲಿಮಿಟ್ ಕ್ರಾಸ್ ಮಾಡಿದೀಯಾ, ನಿನಗೆ ಪರ್ಮಿಟ್ ಕೊಟ್ಟಿರೋದು ಸಿಟಿಗೆ ಮಾತ್ರ, ನೀನು ಹೊರಗಡೆ ಬರಂಗಿಲ್ಲ ಅಂತ ಹೇಳ್ಬಿಟ್ಟು ಫೈನ್ ಹಾಕ್ತಿರಲ್ಲ. ಅದೇ ತರ ಇವತ್ತು ರಾಜಸ್ಥಾನಿಂದ, ಗುಜರಾತ್ನಿಂದ, ಪಂಜಾಬಿಂದ, ಕೇರಳದಿಂದ, ಮಹಾರಾಷ್ಟ್ರ, ಪಾಂಡಿಚೇರಿ, ಇಲ್ಲಿಂದ ಬಂದು ತಮಿಳುನಾಡು, ಆಂಧ್ರ ಪ್ರದೇಶ, ಈ ಕಡೆಯಿಂದ ಬಂದು ಯಾವುದೇ ಇಲ್ಲಿ ರೋಡ್ ಟ್ಯಾಕ್ಸ್ ಕರೆದೆ ವೈಟ್ ಬೋರ್ಡ್ ವಾಹನಗಳು, ಟೂ ವೀಲರ್ಗಳು, ವೈಟ್ ಬೋರ್ಡ್ ವಾಹನಗಳಲ್ಲಿ ರ್ಯಾಪಿಡೋ ಓಡಿಸ್ತಾ ಇದಾರಲ್ಲ, ಅವ್ರ ಬಗ್ಗೆ ಯಾಕೆ ಸ್ವಾಮಿ ನೀವು ಕ್ರಮ ತಗೋತಾ ಇಲ್ಲ ಹೇಳಿ? ಏನಕ್ಕೆ ಈ ತಾರತಮ್ಯ? ಚಾಲಕರ ಹೊಟ್ಟೆ ಮೇಲೆ ಯಾಕೆ ಹೊಡಿತಾ ಇದ್ದೀರಾ? ಚಾಲಕರಂದ್ರೆ ಯಾಕೆ ಇಷ್ಟು ಕೀಳು ಮಟ್ಟದಲ್ಲಿ ನೋಡ್ತಾ ಇದ್ದೀರಾ ಸ್ವಾಮಿ? ಇವತ್ತು ಚಾಲಕ ಇರೋದ್ರಿಂದಾನೇ ದೇಶ ನಡೀತಾ ಇರೋದು. ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ, ವಿಡಿಯೋ ಸಹ ಹೇಳಿದ್ದೆ, ಅನ್ನದಾತ ಸೈನಿಕ ಎಷ್ಟು ಮುಖ್ಯನೋ ಅಷ್ಟೇ ನಮ್ಮ ಚಾಲಕರು ಸಹ. ಯಾಕಂದ್ರೆ ಅನ್ನದಾತರ ಏನಾದ್ರು ಒಂದು ಕಳ್ಳೆನೋ ಬೆಳೆನೋ ಏನಾದ್ರು ಬೆಳೆದ್ರೆ ಅದನ್ನ ತಗೊಂಡ್ ಬರಕ್ಕೆ ಒಬ್ಬ ಚಾಲಕ ಬೇಕು. ಬರೀ ಆಟೋ ಚಾಲಕ ಅಂತ ಹೇಳ್ತಾ ಇಲ್ಲ, ಕ್ಯಾಬ್ ಚಾಲಕ ಆಗ್ಲಿ, ಗೂಡ್ಸ್ ಚಾಲಕ ಆಗ್ಲಿ, ಲಾರಿ ಚಾಲಕ, ಬಸ್ ಚಾಲಕ, ಯಾರೇ ಇರ್ಲಿ, ಚಾಲಕರು ಬೇಕು ಸ್ವಾಮಿ. ಚಾಲಕರಿಂದ ಇವತ್ತು ದೇಶ ನಡೀತಾ ಇದೆ. ಅಂತದ್ರಲ್ಲಿ ನಿಮ್ಗೆ ಚಾಲಕರು ಅಂದ್ರೆ ಯಾಕೆ ಇಷ್ಟು ಕೀಳು ಮಟ್ಟ ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ. ನಿಮ್ ಮನೆಯವರು ಏನಾದ್ರು ಒಂದು, ನಿಮ್ ತಂದೆ ತಾಯಿ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಚಾಲಕರು ಬೇಕು, ನಿಮ್ ಮಕ್ಕಳು ಸ್ಕೂಲ್ ಬೇಕಂದ್ರೆ ಚಾಲಕರು ಬೇಕು, ನೀವಾಗ್ಲಿ ಅಥವಾ ನಿಮ್ ಮನೆಯವರಾಗ್ಲಿ ಒಂದು ಆಫೀಸ್ಗೆ ಹೋಗ್ಬೇಕಂದ್ರೆ ಚಾಲಕರು ಬೇಕು. ಅಂತದ್ದು ಚಾಲಕರ ಮೇಲೆ ಯಾಕೆ ಇಷ್ಟು ಕೀಳು ಮಟ್ಟದಲ್ಲಿ ನೋಡ್ತಾ ಇದ್ದೀರಾ ಅಂತ ಗೊತ್ತಾಗ್ತಾ ಇಲ್ಲ. ಇದು ಖಂಡಿತ ನಾನು ದಯವಿಟ್ಟು ಪ್ರತಿಯೊಬ್ಬ ಚಾಲಕರು ಇದನ್ನ ವಿಡಿಯೋ ಶೇರ್ ಮಾಡಿ, ಇದು ಸರ್ಕಾರಕ್ಕೆ, ಸಾರಿಗೆ ಇಲಾಖೆಗೆ, ಸಾರಿಗೆ ಸಚಿವರಿಗೆ ತಲುಪಬೇಕು. ಯಾವ ತರ ಫೈನ್ ಹಾಕ್ತೀರಾ ನೀವು? ಆಯ್ತು ಸ್ವಾಮಿ, 5,000 ರೂಪಾಯಿ ಫೈನ್. ಒಬ್ಬ ಬಡ ಚಾಲಕ 500 ರೂಪಾಯಿಂದ 200 ರೂಪಾಯಿ ಬಾಡಿಗೆ ಓಡಿಸಿದ್ರೆ 5,000 ರೂಪಾಯಿ ಫೈನ್ ಹಾಕ್ತೀರಾ? ಎಷ್ಟರ ಮಟ್ಟಿಗೆ ಸರಿ? ಇದೇ ತರ ನೀವು ಈ ಬೈಕ್ ಟ್ಯಾಕ್ಸಿ ವಿರುದ್ಧ ಎಷ್ಟು ಫೈನ್ಗಳು ಹಾಕಿದ್ದೀರಾ? ಯಾಕೆ ನೀವು ಬೈಕ್ ಟ್ಯಾಕ್ಸಿ ವಿರುದ್ಧ ಮೌನವಾಗಿದ್ದೀರಾ? ಸರಿ, ಮಾನ್ಯ ಉಚ್ಚ ನ್ಯಾಯಾಲಯ ಏನಂತ ಆದೇಶ ಕೊಟ್ಟಿದೆ, ಒಂದು ವೇಳೆ ಸರ್ಕಾರ ನಿಯಮದಲ್ಲಿ ಏನಾದ್ರು ಇದ್ರೆ, ಸರ್ಕಾರ ಏನಾದ್ರು ನಿಯಮಗಳು ರೂಪಿಸಿದ್ರೆ ಬೇಕಾದ್ರೆ ಕೊಡಿ, ಅವಕಾಶ ಕೊಡಿ ಅಂತ. ಬಟ್ ಇದುವರೆಗೂ ಸರ್ಕಾರ ಅನುಮತಿನೇ ಕೊಟ್ಟಿಲ್ಲ. ಆದ್ರೂ ಸಹ ಇಲ್ಲೀಗಲ್ ಆಗಿ ಬೈಕ್ ಟ್ಯಾಕ್ಸಿ ಓಡ್ತಾ ಇತ್ತಲ್ಲ, ಸರ್ಕಾರ ಯಾರ ಪರವಾಗಿದೆ ಅಂತ ಇವಾಗ ಗೊತ್ತಾಗ್ತಾ ಇದೆ. ಯಾಕೆ ಚಾಲಕರ ಪರವಾಗಿಲ್ಲ? ಚಾಲಕರು ಏನು ಅಷ್ಟು ಕೀಳು ಮಟ್ಟದಲ್ಲ? ದಯವಿಟ್ಟು ನೋಡಿ ಸರ್, ಇವತ್ತು ಯಾವುದೋ ಹೊರ ರಾಜ್ಯದಿಂದ ಬಂದು ಇಲ್ಲಿ ಗಾಡಿಗಳು ಓಡಿಸ್ಕೊಂಡು ಕನ್ನಡಿಗರ ಮೇಲೆ ದೌರ್ಜನ್ಯ, ಈಗಲೂ ಸಹ ಹಲವಾರು ನಮ್ಮ ಹತ್ರ ಸಾಕ್ಷಿ ಸಮೇತ ಇದೆ. ಏನಂತ, ಬೈಕ್ ಟ್ಯಾಕ್ಸಿನಲ್ಲಿ ಬಿದ್ದು ಕಾಲ್ ಮುರ್ಕೊಂಡಿರೋದು, ಕೈ ಮುರ್ಕೊಂಡಿರೋದು, ತಲೆಗೇಟ್ ಆಗಿರೋದು. ಅಷ್ಟೇ ಅಲ್ಲದೆ ಮಹಿಳೆಯರಿಗೆ ಸುರಕ್ಷಿತ ಅಂತ ಇಲ್ಲವೇ ಇಲ್ಲ ಅಂದ್ಬಿಟ್ಟು ನಮ್ಮ ಹತ್ರ ಪ್ರೂಫ್ ಸಮೇತ ಇದೆ. ಹಲವಾರು ಅತ್ಯಾಚಾರ ಮಾಡೋದು, ಹಿಂದ್ಗಡೆ ಕೂತ್ಕೊಂಡಾಗ ಕೈ ಹಾಕೋದು, ಕಾಲ್ ಹಾಕೋದು, ಎಲ್ಲೋ ಕರ್ಕೊಂಡು ಹೋಗೋದು, ಈ ತರ ಹಲವಾರು ವಿಡಿಯೋಗಳಿದ್ದು, ಹಲವಾರು ಸಾಕ್ಷಿಗಳಿದ್ರು ಸಹ ಇವತ್ತಿಗೂ ಬೈಕ್ ಟ್ಯಾಕ್ಸಿ ನಿಲ್ತಾ ಇಲ್ಲ. ಕಾರಣ ಏನು? ಇದರಲ್ಲಿ ಏನಾದ್ರು ಸರ್ಕಾರ ಶಾಮೀಲ್ ಇದೆಯಾ? ಸಾರಿಗೆ ಇಲಾಖೆ ಏನಾದ್ರು ಶಾಮೀಲ್ ಇದೆಯಾ ಅಂತ ದಯವಿಟ್ಟು ನಮ್ಗೆ ಮಾಹಿತಿ ಬೇಕು. ಇದನ್ನ ಖಂಡಿತ ನಾನು ಇವತ್ತು ಬಿಡೋದೇ ಇಲ್ಲ. ಯಾಕಂದ್ರೆ ಯಾರು ಚಾಲಕರ ಮೇಲೆ ಹೊಟ್ಟೆ ಮೇಲೆ ಹೊಡಿತಾರೋ ಅಂತವ್ರಿಗೆ ಶಿಕ್ಷೆ ಆಗ್ಲೇಬೇಕು ಅನ್ನೋದೇ ನಮ್ಮ ಉದ್ದೇಶ. ಇದು ಜೆ.ಬಿ.ಎಂ. ಅಂಬೇಡ್ಕರ್ ಚಾಲಕರ ಸಂಘಟನೆಯಲ್ಲಿ ಸದಾಕಾಲ ಚಾಲಕರಿಗೋಸ್ಕರ ಹೋರಾಡ್ಕೊಂಡು ಬಂದಿದೆ, ಹೋರಾಡ್ತಾ ಇದೆ, ಮುಂದಕ್ಕೂ ಹೋರಾಡ್ತಾನೆ ಇರ್ತದೆ. ಇದು ಏನಾಗುತ್ತೆ ಏನಿಲ್ಲ ಅಂತ ನಾನು ಇವಾಗ ಹೋಗಿ ಮಾತಾಡ್ಸ್ಕೊಂಡು ಬಂದು ಮತ್ತೊಂದು ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ಆದ್ರೆ ದಯವಿಟ್ಟು ಕೈ ಮುಗಿದು ಕೇಳ್ಕೊಂತಾ ಇದೀನಿ. ನೋಡಿ, ನಾವು ಸಹ ಹೇಳೋದು ಒಂದೇ, ಯಾಕೆ ಗೊತ್ತಾ, ಹೋಟ್ರು ಗೂಡ್ಸ್ ಗಾಡಿನೇ, ಪ್ಯಾಸೆಂಜರ್ ಗಾಡಿನೇ. ದಯವಿಟ್ಟು ಗೂಡ್ಸ್ ಗಾಡಿನಲ್ಲಿ ಇರೋ ಲಗೇಜ್ ಅವ್ರು ಓಡಿಸ್ಕೊಳ್ಳಿ, ಪ್ಯಾಸೆಂಜರ್ ಗಾಡಿನಲ್ಲಿ ದಯವಿಟ್ಟು ಓಡಿಬೇಡಿ. ಯಾಕಂದ್ರೆ ನಮ್ಮ ಹೊಟ್ಟೆ ಮೇಲೆ ಇನ್ನೊಬ್ರು ಹೊಡೆದವ್ರು ಅಂದ್ಬಿಟ್ಟು ಇನ್ನೊಬ್ರು ಹೊಟ್ಟೆ ಮೇಲೆ ನಾವು ಹೊಡೆಯೋದು ಸರಿ ಇಲ್ಲ. ನಾವು ಚಾಲಕರು, ಸೇವಕರು, ಸೊ ಯಾರಿಗೂ ನಾವು ಮೋಸ ಮಾಡಲ್ಲ ಅಂತ ವ್ಯಕ್ತಿಗಳು. ಇವತ್ತು ಸಹ ಕೆಲವೊಂದು ವಿಚಾರಗಳು ಹೇಳ್ತೀನಿ, ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಇವಾಗ ಏನಾಗುತ್ತೆ ಏನಿಲ್ಲ ಅಂತ ಹೇಳ್ಬಿಟ್ಟು RTOದಲ್ಲಿ ಹೋಗ್ಬಿಟ್ಟು ಮಾತಾಡ್ಕೊಂಡು ಬಂದು ಮತ್ತೊಂದು ವಿಡಿಯೋ ಮಾಡ್ತೀನಿ. ನಮಸ್ಕಾರ. ಜೈ ಭೀಮ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ.